ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಅದ ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡಿ ಗುರುವಿನ ಸಂಗಾಟ ಕರ್ಕೊಂಡು ಮಕ್ಕನಾಪುರದಲ್ಲಿ ಗುರುವಿನಿಟ್ಟ ಮುಮ್ಮೆಟ್ಟಗಿರಿಯಲ್ಲಿ ತಾವಾಸ ಮಾಡಿಕೊಂಡು ಅಮಸಿದ್ಧ ಮುತ್ತನ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ಮಣಂಕಲಿಗಿ ಗ್ರಾಮದ ಒಂದು ಆದಿಶಕ್ತಿ ದ್ಯಾಮವ್ವಾಯಿ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಇಲ್ಲಿ ಯಾವ ಹನುಮಾನ್ ದೇವರ ಒಂದು ಜಾತ್ರೆಗೆ ಬಂದಂತ ಎಲ್ಲರಿಗೆ ಹನುಮಾನ್ ದೇವರ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ 2 ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ನಾವು ಯಾವ ಸಂಘ, ಯಾವ ಊರ, ಯಾವ ತಾಲೂಕ ಹೇಳುವಂತ ಅವಶ್ಯಕತೆ ನಾವಿಲ್ಲ. ನಮ್ಮ ಬಿಜಲ್ಪುರದವರು ದೂರಿನಿಂದ ಬಂದಾರ, ಅವ್ರದ್ದು ಹೇಳುವ ಅವಶ್ಯಕತೆ ಅವ್ರದ್ದು ಹೇಳುವಂತ ಅವಶ್ಯಕತೆ ಇಲ್ಲ. ಪರಿಚಯ ಇದ್ದ ಮೇಲೆ 2 ಪರಿಚಯ ಇದ್ದ ಮೇಳಗಳನ್ನ ಇಲ್ಲಿ ಕೂಡಿಸಿರಿ. ಅದಕ್ಕೆ ಮಹಾತ್ಮರು ಹೇಳ್ತಾರ ಒಂದು ಮಾತ. ಏನ್ ಹೇಳ್ತಾರ್ರಿ ಗೌಡ್ರ? ಗಿರಿ ಸಿಂಗಾರಂ ಮಯೂರ, ವನ ಸಿಂಗಾರಂ ಕೋಗಿಲ, ದಳ ಸಿಂಗಾರಂ ಕುಂಜರ, ಸಭಾ ಸಿಂಗಾರಂ ಪಂಡಿತ ಅಂತ ಹೇಳ್ತಾರ. ಹೌದೌದು. ಹೀಗಂದ್ರೆ ಏನ್ರಿ ಗೌಡ್ರ? ಸಭೆಯಲ್ಲಿ ಹೇಳುವಂತ ಕೇಳುವಂತ ಪಂಡಿತರಿದ್ರೆ ಇದು ಸಭಾ ಚಂದ. ಗಿರಿಗಳಲ್ಲಿ ನವಲುಗಳಿದ್ದರೆ ಗಿರಿ ಚಂದ. ರಾಜಾನ ದಂಡ ದಲ್ಬಾರದಲ್ಲಿ ಆನಿ ಅಂಬಾರಿ ಇದ್ರೇನೆ ರಾಜಾನ ದಂಡ ದಲ್ಬಾರ ಚಂದ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಇವತ್ತಿನ ದಿವಸ ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರ ಹೇಗಾದ್ರಿ ಗೌಡ್ರ? ಒಂದು ಸಾಗರ ಸಮುದ್ರದಷ್ಟು ದೊಡ್ಡದ. ಅದರಲ್ಲಿ ಪರಮಾತ್ಮ ನಮಗೆ ಎಷ್ಟು ಹೊಲ್ತಾನಪ್ಪ ಅಂತ ಕೇಳಿದ್ರ ಎಷ್ಟು ಹೊಲ್ತಾನ್ರಿ? ಆ ಸಮುದ್ರದಲ್ಲಿ ಒಂದು ಕಡ್ಡಿಯನ್ನ ಎದ್ದ ಮೇಲೆ ತೆಗೆದು ಹಿಡಿದ್ರ ಹನಿಯಾಗಿ ಬೆವರಾಗಿ ಹತ್ತದ ಅಟ್ಟ ಪರಮಾತ್ಮ ಹೊಲ್ತಾನೂ ಇಲ್ಲ ಗೊತ್ತಿಲ್ಲ. ಅಂತ ಪರಮಾತ್ಮನ ಸೇವೆಗೆ ತಾವು ಎಲ್ಲರೂ ವಿಜೃಂಭಣೆಯಿಂದ ಕೂಡಿರಿ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತಾದಲ್ಲಿ ಅರ್ಜುನ ಒಂದು ಮಾತು ಹೇಳೋಣ. ಏನ್ ಹೇಳನ್ರಿ ಗೌಡ್ರ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯತೆ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗ ಅಂತ ಪರಮಾತ್ಮ ಗೀತಾದಲ್ಲಿ ಹೇಳ್ಯಾನ. ಯಾವಾಗಲೂ ಧರ್ಮ ಎತ್ತಿ ಹಿಡುವ ಸಲುವಾಗಿ 10 ಅವತಾರಗಳನ್ನು ತೊಟ್ಟು ಬಂದ ಪರಮಾತ್ಮ. ಹೌದೌದು. ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾರೆ ಶರಣರು. ಏನ್ ಹೇಳ್ತಾರ್ರಿ? ಆತ್ಮ ಶುದ್ಧವಿಲ್ಲದೆ ವೇದ ಓದಿದರೇನು, ಶಾಸ್ತ್ರವನ್ನು ಮತಿಸಿದರೇನು, ವಚನದ ರಾಶಿಗಳ ಹರವಿದರೇನು, ಹೊಳೆಯೋಳು ಹುಣಚಿನ ಹುಳಿ ತೊಳೆದಂತೆ ರಾಮನಾಥ ಅಂತ ಹೇಳ್ತಾರೆ ಮಹಾತ್ಮರು. ಸತತವಾಗಿ 8-10 ದಿವಸ ಆಯ್ತು ಕಾರ್ಯಕ್ರಮ ನಡೆದವ. ಯಾವನಾಯ್ತು ನಡೆದ್ರ? ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತವ. ಯಾರಿಗೆ ಹೇಳ್ತಿರ? ಅಕ್ಕ ತೊಡೆ ಬಂದಿರ್ತೀರಿ. ಅವು ಯಾವಪ್ಪ ಅಂತ ಕೇಳಿದ್ರ ಯಾವ್ರಿಗೆ ಅವ್ರ? ಒಂದು ಶಬ್ದ ದೋಷ, ಒಂದು ಲಯ ದೋಷ, ಮತ್ತು ತಾಳ ದೋಷ, ರಾಗ ದೋಷ. ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ. ಸಭೆಯಲ್ಲಿ ವಿದ್ವಾಂಸರಿದ್ದಾರೆ, ಶಾಸ್ತ್ರ ಬಲ್ಲವರಿದ್ದಾರೆ, ಪುರಾಣ ಬಲ್ಲವರಿದ್ದಾರೆ, ಪದ ಪದ್ಯಗಳನ್ನು ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ನಮ್ಮ ತಪ್ಪನ ಬದಿಗೊತ್ತಿ ಆ ಒಪ್ಪುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಏನ್ ಬೇಕ್ರಿ ಗೌಡ್ರ? ಗುರು ಬೇಕು. ಗುರುನೇ ಯಾಕೆ ಬೇಕ್ರಿ? ಗುರುನೇ ಯಾಕೆ ಬೇಕಪ್ಪ ಅಂತ ಕೇಳಿದ್ರೆ ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ, ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರೆ ಇದಕ್ಕೆ ಗುರುವಿನ ಅವಶ್ಯಕತೆ ಬಹಳ ಅದ. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರ? ಆಚಾರವಿಲ್ಲದ ಸ್ತ್ರೀಭೂತ ಪ್ರಾಣಿ, ಆಚಾರವಿಲ್ಲದ ಲಿಂಗಶಿಲೆ, ಆಚಾರವಿಲ್ಲದ ಪ್ರಸಾದವೆಂದಲ, ಆಚಾರವಿಲ್ಲದ ಮಾನವ ದುಷ್ಕರ್ಮಿ, ಅಟ್ಟವನೇರುವುದಕ್ಕೆ ಲಿಚ್ಚನಕಿಯ ಸಾಧನ, ಹರ ಪದವನೇರುವುದಕ್ಕೆ ಗುರು ಹೇಳಿದ ಸದಾಚಾರವೇ ಸೋಪಾನ ಅಂತ ಹೇಳ್ತಾರೆ ಮಹಾತ್ಮರು.
ಇವತ್ತಿನ ದಿವಸ ಇಲ್ಲಿ ನಾವೇ ಹೆಚ್ಚು ಮಾತಾಡಿ ದೈವಕ್ಕೆ ಬೇಸರಾಗುದು ಬೇಡ. ಒಳ್ಳೆ ಉರುಪಿನ ಮೇಳದ ಮಗ್ಗಲ್ಕ ಮಗ್ಗಲ ಕೊಳೆ ಹುರುಪಿನ ಮೇಳದ ನಮ್ಮ ತುಕಾರಾಮ್ ಅವರು ಬಹಳಷ್ಟು ಈ ಮಾನವ ಜನ್ಮದ ಸಫಲತೆಯನ್ನು ಮಾತಾಡೋರು ಇನ್ನ ಬಂದಿಲ್ಲ ಅವ್ರು ಸುಮ್ಮ ಅದಕ್ಕೆ ಅವ್ರು ಬರ್ತಾರೆ. ಅವ್ರು ಬರುತ್ತಾನೆ ಮಾತಾಡ್ರಿ ನೀವು ಸೋಮ ಇಲ್ಲ ಅವ್ರು ಬಂದ ಅದಕ್ಕೆ ನಮ್ಮ ತುಕಾರಾಮ್ ಅವರು ಎರಡು ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಾನು ಬರಬೇಕು.